ಶ್ರೀಕರ ನಾರಾಯಣೋ ವಿಜಯತೆ. ಶ್ರೀಕರ ನಾರಾಯಣ ದೇವರ ಅನುಗ್ರಹ ಪ್ರಾಪ್ತವಾದರೆ ಎಲ್ಲ ಬಗೆಯ ಸಂಪತ್ತುಗಳು ಖಂಡಿತ ಪ್ರಾಪ್ತವಾಗುತ್ತೆ. ಅತ್ಯಂತ ಮಂಗಳಕರವಾದ ಭಕ್ತರ ಹೃದಯಗಳಲ್ಲಿ ಅಪಾರವಾದ ಆಶಾಭಾವವನ್ನು ಜಾಗೃತಗೊಳಿಸುವ ಒಂದು ಮಹೋತ್ಸವದ ಕುರಿತು ಈಗ ಮನನ ಮಾಡೋಣ ಬನ್ನಿ. ಆ ಮಹೋತ್ಸವವೇ ಅಕ್ಷಯ ತೃತೀಯ ಪರ್ವಕಾಲ. ಅಕ್ಷಯ ಎಂಬ ಪದದ ಅರ್ಥ ಏನು? ಕ್ಷಯವಾಗದ, ಕಡಿಮೆಯಾಗದ, ನಾಶವಾಗದ, ಸದಾ ವೃದ್ಧಿಯಾಗುತ್ತಲೇ ಇರುವ ದೈವಿಕ ಸಂಪತ್ತು. ತೃತೀಯ ಎಂದರೆ ಅದು ಪಕ್ಷದ 3ನೆಯ ತಿಥಿ. ಇದು ಕೇವಲ ಪಂಚಾಂಗದ ಒಂದು ದಿನವಲ್ಲ. ಸ್ವತಃ ಶ್ರೀಕರ ನಾರಾಯಣ ದೇವರು ಲಕ್ಷ್ಮೀ ಸಹಿತರಾಗಿ ಭಕ್ತರ ಮನೆಗಳಿಗೆ ಮಂಗಳವನ್ನು ಉಂಟು ಮಾಡುವುದಕ್ಕಾಗಿ ಪ್ರವೇಶ ಮಾಡುವ ದಿವ್ಯ ಕ್ಷಣ. ಅಕ್ಷಯ ತೃತೀಯ ದಿವಸ ಎಲ್ಲರೂ ಕೂಡ ಚಿನ್ನವನ್ನು ಕೊಂಡುಕೊಳ್ತಾರೆ. ಬಹಳ ಜನರಿಗೆ ಇದು ಕೇವಲ ಸಂಪ್ರದಾಯದಂತೆ ಕಾಣಿಸ್ಬೋದು. ಆದರೆ ಅದರ ಹಿಂದೆ ಇರುವ ಭಾವನೆ ಬಹಳ ಆಳವಾಗಿದೆ. ಚಿನ್ನವು ಕೇವಲ ಲೋಹವಲ್ಲ, ಅದು ಮಹಾಲಕ್ಷ್ಮಿಯ ಐಶ್ವರ್ಯ, ತೇಜಸ್ಸಿನ ಪ್ರತೀಕ. ಭಕ್ತರು ಭಾವಿಸುವುದು ಏನು ಅಂತಂದರೆ, ಚಿನ್ನ ನಮ್ಮ ಮನೆಗೆ ಬಂದರೆ ಶ್ರೀಕರ ನಾರಾಯಣ ದೇವರು ಲಕ್ಷ್ಮೀ ಸಹಿತರಾಗಿ ನಮ್ಮ ಮನೆಗೆ ಆಗಮಿಸ್ತಾರೆ. ಈ ಭಾವನೆಯೇ ಮುಖ್ಯ. ಭಗವಂತನು ಭಕ್ತನ ಭಾವದಲ್ಲಿ ವಾಸ ಮಾಡುವ ದಿವಸವೇ ಅಕ್ಷಯ ತೃತೀಯ ಪರ್ವಕಾಲ. ಅಕ್ಷಯ ತೃತೀಯ ಪವಿತ್ರ ಪ್ರಭಾತ. ಮನೆಯ ಬಾಗಿಲಿಗೆ ರಂಗೋಲಿ, ದೀಪದ ಜ್ಯೋತಿ ಮೃದುವಾಗಿ ಕಂಗೊಳಿಸುತ್ತೆ. ಧೂಪದ ಸುಗಂಧ ಮನೆಯಲ್ಲಿ ಎಲ್ಲೆಡೆಯೂ ಕೂಡ ಹರಡುತ್ತೆ. ಆ ಕ್ಷಣದಲ್ಲಿ ಭಕ್ತಿಯ ಮನಸ್ಸಿನಿಂದ ಒಂದು ಸುವರ್ಣ ನಾಣ್ಯವನ್ನು ಮನೆಗೆ ತಂದರೆ ಆ ನಾಣ್ಯ ಕೇವಲ ಒಂದು ಚಿನ್ನವಲ್ಲ, ಭಕ್ತನ ಹೃದಯದಲ್ಲಿ ಅದು ಕಾಣಿಸುವ ಬಗೆಯೇ ಒಂದು ಸೊಬಗು. ಸ್ವತಃ ಶ್ರೀಕರ ನಾರಾಯಣ ದೇವರು ಲಕ್ಷ್ಮೀ ಸಹಿತರಾಗಿ ಸುವರ್ಣ ನಾಣ್ಯದಲ್ಲಿ ಕುಳಿತು ಮನೆಗೆ ಬಂದಿದ್ದಾರೆ. ಈ ಕ್ಷಣದಿಂದ ನನ್ನ ಮನೆಯಲ್ಲಿ ಶಾಂತಿ, ಸಂತೋಷ, ಭರವಸೆ, ಮಂಗಳ ಭಾವ ತುಂಬಿಕೊಳ್ಳುತ್ತೆ ಎಂಬುದು ಭಕ್ತನ ಹೃದಯದ ಆಶಾಭಾವ. ಈ ಬಾರಿಯ ಒಂದು ವಿಶೇಷತೆ, ಈ ಬಾರಿಯ ಪವಿತ್ರ ಅಕ್ಷಯ ಪರ್ವಕಾಲದಲ್ಲಿ ನೀವು ಕೂಡ ಶ್ರೀಕರ ನಾರಾಯಣ ದೇವರ ಸೇವೆಯನ್ನು ಮಾಡಿಸಿ. ಆಗ ನಿಮ್ಮ ಮನೆಗೆ ಸುವರ್ಣ ಲೇಪಿತವಾದ ಗರುಡ ಪಕ್ಷಿಯ ಮೇಲೆ ಕುಳಿತಿರುವ ಲಕ್ಷ್ಮೀ ಸಹಿತರಾದ ಶ್ರೀಕರ ನಾರಾಯಣ ದೇವರ ದಿವ್ಯ ನಾಣ್ಯವು ಆಗಮಿಸುತ್ತೆ. ಶ್ರೀಕರ ನಾರಾಯಣ ದೇವರ ಪ್ರಸಾದವೂ ಕೂಡ ಆಗಮಿಸುತ್ತೆ. ಹೀಗೆ ಶ್ರೀಕರ ನಾರಾಯಣ ದೇವರು ಭಕ್ತರ ಮನೆಗೆ ಆಗಮಿಸುವುದು ಒಂದು ಅಪಾರವಾದ ಪುಣ್ಯ ಕಾರ್ಯ. ಇದು ಕೇವಲ ಒಂದು ವಸ್ತುವಿನ ಆಗಮನವಲ್ಲ, ಇದು ದೇವರ ಅನುಗ್ರಹದ ಆಗಮನ. ಶಾಸ್ತ್ರಗಳು ಏನು ಹೇಳುತ್ತೆ ಅಂದರೆ, ಭಗವಂತನ ಸನ್ನಿಧಾನ ಇರುವ, ಭಗವಂತನು ಆಗಮಿಸುವ ಮನೆಗೆ ಧನವೃದ್ಧಿಯ ಆಗಮನ, ಧಾನ್ಯ ಸಮೃದ್ಧಿಯ ಆಗಮನ, ಆರೋಗ್ಯ ಸಂಪತ್ತಿನ ಆಗಮನ, ಸಂತಾನ ಮಂಗಳದ ಆಗಮನ, ಮನಃಶಾಂತಿಯ ಆಗಮನ, ಕಾರ್ಯಸಿದ್ಧಿಯ ಆಗಮನ, ಎಲ್ಲವೂ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿಯಾಗುತ್ತೆ. ಅದಕ್ಕಾಗಿ ಅಕ್ಷಯ ತೃತೀಯ ದಿವಸ ಭಕ್ತರು ಈ ಒಂದು ದಿವ್ಯ ಅವಕಾಶವನ್ನು ಪಡೆದುಕೊಳ್ಳಿ. ಹರಿಭಕ್ತರೇ, ಈ ಬಾರಿ ಅಕ್ಷಯ ತೃತೀಯ ದಿವಸವನ್ನು ಕೇವಲ ಚಿನ್ನವನ್ನು ತರುವ ದಿವಸವೆಂದು ನೋಡಬೇಡಿ. ಶ್ರೀಕರ ನಾರಾಯಣ ದೇವರು ದಿವ್ಯ ಆಗಮನದ ದಿನವೆಂದು ಭಾವಿಸಿರಿ. ನಿಮ್ಮ ಮನೆಗೆ ದೇವರ ಆಗಮನವೇ ಅಕ್ಷಯ ಸಂಪತ್ತಿನ ಪ್ರಾರಂಭ. ಶ್ರೀಕರ ನಾರಾಯಣೋ ವಿಜಯತೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಶ್ರೀಕೃಷ್ಣಾರ್ಪಣಮಸ್ತು.